ಏನೋ ಮಾತಾಡಬೇಕು ಅಂತ ಮಾತಾಡ್ತೀವಿ. ನಿಜ ಹೇಳ್ತಿದ್ದೀನಿ, ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ, ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು. ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ, ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಮ್ಮ ನಿಜವಾಗ್ಲು. ಆಕ್ಟೇ ಮಾಡದೆ ಆಕ್ಟ್ ಮಾಡಿದಿರ ನೀವಿಬ್ರು, ಅಷ್ಟು ಅದ್ಭುತ. ಈಗ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಏನ್ ಹೇಳಿ, ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರ್ಬೇಕಾಗಿತ್ತು, ಇದು ನೋಡ್ಬೇಕಾಗಿತ್ತು. ಎಷ್ಟೇ ಪಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ. ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡಬೇಕು. ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು. ಇದೇ ತರ ಏನು ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂದೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಕ್ ಶುರು ಮಾಡಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯಕ್ಕೆ ಚಾನ್ಸ್ ಕೊಟ್ಟು, ಆಕ್ಟಿಂಗ್ ಮಾಡಕ್ ಚಾನ್ಸ್ ಕೊಟ್ಟು. ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಮಾತು ಹೇಳ್ತೀನಿ, ಒಂದು ಟೈಟ್ಲ್ ಕಾರ್ಡ್ ನನ್ಗೆ ಮಿಸ್ ಆಗ್ಬಿಟ್ಟಿತ್ತು. ಎಲ್ಲಾ ಟೈಟ್ಲ್ ಕಾರ್ಡ್ ಹಾಕ್ತಿದ್ದಾರೆ, ನಾನು ಅದ್ರಲ್ಲಿ ಆಕ್ಟ್ ಮಾಡಿದ್ದೀನಿ, ಹಾಡು ಬರೆದಿದ್ದೀನಿ, ಎಲ್ಲ ಆಗಿದೆ. ಬಟ್ ನನ್ನ ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ. ನಾನು ಇಲ್ಲಿ ಕೇಳೋಣ ಅಂದ್ರೆ ನನ್ಗೊಂಥರ ಹೆಂಗ್ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆಡ್ ಮಾಡಕ್ ಆಗ್ತಿರ್ಲಿಲ್ಲ. ಶೂಟ್ ಮಾಡಿ ನನ್ನ ಸಪರೇಟ್ ಟೈಟಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕೋರು. ಅನಂತರ ಒಂಥರ ನಿಮ್ಗೆ ಜ್ಞಾಪಕ ಇರ್ಬೋದು, ಹೊಸ ಪರಿಚಯ ಅಂತ. ಅಷ್ಟು ದೊಡ್ಡ ಹೃದಯ ಇವರು. ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ, ಆ ಎಗ್ಗರ್ಸ್ ಹೊಡಿಯೋದು ಗಿಡಿಯೋದು ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಹೇಳ್ತೀನಿ. ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು, ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು. ನಾನು ಅಷ್ಟು ಫೀಲ್ ಮಾಡ್ಬಿಟ್ಟೆ. ಲಾಸ್ಟ್ 10-15 ಮಿನಿಟ್ಸ್ ಏನ್ ಅದ್ಭುತವಾಗಿ ಮಾಡಿದೀರಾ ನೀವು. ಅದೇನ್ ಆಕ್ಷನ್ ಮಾಡಿದ್ಯಾ, ಫೋಟೋಗ್ರಫಿ, ಮೇಕಿಂಗು, ಎವ್ರಿಥಿಂಗ್ ಈಸ್ ಎಕ್ಸ್ಟ್ರಾರ್ಡಿನರಿ. ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಸ್ವಾಮಿ, ನಿಜವಾಗ್ಲು ಖಂಡಿತ. ಯಾಕಂದ್ರೆ ಇಂಥ ಸಿನಿಮಾಗೆ ಎನ್ಕರೇಜ್ ಮಾಡ್ಬೇಕು. ನಾನಲ್ಲಿ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ, ಕಲ್ಪನೆ ಮಾಡ್ಕೊಳಕ್ಕಾಗ ಇವಾಗ ನೀನ್ ಇಂಥ ಸಿನಿಮಾದ ಈ ತರ ಆಕ್ಷನ್ ಇಷ್ಟು ಅದ್ಭುತವಾದ ಪರ್ಫಾರ್ಮರ್ ನಿನ್ನೊಳಗಿದಾನೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲಪ್ಪ. ನಾನ್ ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದೀನಿ. ನೀವು ಅಷ್ಟೇ ಅಮ್ಮ, ತುಂಬಾ ಚೆನ್ನಾಗಿ ಅದೇನೋ ಹೇಳ್ತಾರಲ್ಲ, ಅದೇನೋ ಮನೋಜ್ಞ ಅಭಿನಯ, ಅದೇನೋ ಅಷ್ಟು ಚೆನ್ನಾಗಿ ಮಾಡಿದ್ರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಕ್ರೀನ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ರೆ ಒಳ್ಳೆ ಸ್ಟಾರ್ ತರ ಎಂಟ್ರಿ ಕೊಡ್ತಾರೆ. ಅದೆಲ್ಲ ಡೈರೆಕ್ಟರ್ ಕ್ರೆಡಿಟ್ ಹೋಗ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಲ್ಲಿ ಡೈರೆಕ್ಟರ್ ಇಲ್ಲೇ ಇದಾರಲ್ಲ, ಹೌದಾ? ಓ ನಮಸ್ಕಾರ. ಓಕೆ ಓಕೆ ಓಕೆ. ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಇಂಥ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟರ್ ಅಲ್ಲಿ. ಇಂಥ ಸಿನಿಮಾ ಹಿಟ್ ಆದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ. ಯಾಕಂದ್ರೆ ಇಂಥವ್ರು ಬರಬೇಕು, ಆಳ್ಬೇಕು ಇಂಡಸ್ಟ್ರಿ. ನೀವೆಲ್ಲ ನಿಜವಾಗ್ಲಪ್ಪ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಒಳ್ಳೇದಾಗ್ಲಿ. ಖಂಡಿತ ಅಪ್ಪನ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಇದೆ, ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ನಿನಗೆ ಎಲ್ಲದಕ್ಕಿಂತ. ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ, ನನ್ನ ಅದೃಷ್ಟ ನೋಡಿ. ನನಗೆ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್. ನಿಜ ಹೇಳ್ಬೇಕು ಅಂದ್ರೆ ಇವನ್ ಸಿನಿಮಾನ ನನಗೆ ಬಹಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಇನ್ನೂ ಸಂತೋಷ ನನಗೆ. ನನಗೆ ಬಹಳ ವರ್ಷದ ಪರಿಚಯ, ನಮ್ಮ ಜೊತೆ ವ್ಯಾವಹಾರಿಕ ಸಂಬಂಧ ಇವ್ರದ್ದು. ನಂತರ ನೆಕ್ಸ್ಟ್ ದ್ವಾರಕೀಶ್ ಅಂತ ಹೇಳಿದೀನಿ ಇವ್ರಿಗೆ. ಒಂದು 50 ಸಿನಿಮಾ ಮಾಡ್ಬೇಕು ನೀವು ನಿಜವಾಗ್ಲು. ಯಾಕಂದ್ರೆ 7 ಕೋಟಿ ಅಂತ ಫಸ್ಟ್ ಸಿನಿಮಾಗೆ ಇಟ್ಬಿಟ್ಟಿದ್ದೀರ ಬ್ಯಾನರ್. ನೆಕ್ಸ್ಟ್ ಅದು 70 ಕೋಟಿ ಆಗ್ಲಿ, 700 ಕೋಟಿ ಆಗ್ಲಿ, ಒಳ್ಳೇದಾಗ್ಲಿ. ಇನ್ನೊಂದೇ ಸಿನಿಮಾಗಳು ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂತ ಪ್ರತಿಕ್ರಿಯೆ ಬರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯಕ್ಕೆ ಸಾಧ್ಯ ಇಲ್ಲಪ್ಪ. ಅಷ್ಟು ನನಗೆ ಇನ್ನೂ ಅವು ಎಷ್ಟು ದಿನ ಆಯ್ತು ಸ್ವಾಮಿ ನೋಡಿ? 1.5-2 months ಆಯ್ತು ಅನ್ಸುತ್ತೆ. ಈಗ ನೆನ್ನೆ ಮೊನ್ನೆ ನೋಡ್ದಂಗಿದೆ. ನೀವು ನೋಡಿದ್ರ? ನೀವು ನೋಡಿ. ಓಕೆ, ಖಂಡಿತ ಈಗ ಬನ್ನಿ. ತಂಡದ ಬಗ್ಗೆ ಎಲ್ಲ ಮಾತಾಡಿದೀನಿ, ತಾವು ದಯವಿಟ್ಟು ಬನ್ನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಪತ್ರಕರ್ತರಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಒಂದಿದು ಇಂಥ ಸಿನಿಮಾಗಳಿಗೆ ಇರಬೇಕು. ಇಂಥವ್ರು 100 ಸಿನಿಮಾಗಳು ಮಾಡಬೇಕು. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ. ಒಳ್ಳೇದಾಗ್ಲಮ್ಮ, ನಿಮಗೂ ಅಷ್ಟೇ ಒಳ್ಳೇದಾಗಿ ಮಾಡೋದು ಅಂತ. ಇಂಥ ಹೀರೋ ಸಿಕ್ಕರ ಮೇಲೆ ನಾನೇನಕ್ಕೆ, ನಾನು ಇದೇ ತರ ಬರ್ತಿರ್ತೀನಿ. ಟ್ರೈಲರ್ ಲಾಂಚು ಅದೇ ಬಂದು ಮಾತಾಡ್ತಾ ಇರ್ತೀನಿ ಇದೇ ತರ. ನನಗೆ ಈ ತರ ಪಿಕ್ಚರ್ ಮಾಡಿ ತೋರಿಸ್ತಾ ಇರಿ ಸ್ವಾಮಿ ನೀವು. ಮಾಡೋಣ ನೋಡಿ. ಇಂಥ ನಿಜವಾಗ್ಲೂ ನನಗೆ ಆಶ್ಚರ್ಯ. ನೀವು ಈ ಹುಡುಗನ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ, ಇವನ್ ಆ ಡ್ರೆಸ್ ಇರ್ಬೋದು, ನೋಡೋದಲ್ಲ ನೀವು ಟ್ರೈಲರ್ ಎಲ್ಲ ನೋಡಿರ್ಬೇಕು. ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್, ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್. ಆಮೇಲೆ ಆ ಮೇಕಿಂಗ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್. ಅದೇನೋ ತುಂಬಾ ನಮ್ಮ ಮನೆ ಪಕ್ಕದಲ್ಲಿ ನಡೆದಿರೋ ಘಟನೆ ನೋಡಿದಂಗೆ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ.
ಇವನು ಅಷ್ಟೇ ತಲೆನೇ ಕೆಡಿಸ್ಕೊಂಡಿಲ್ಲ, ಹೇರ್ ನಂಗೆ ಬಿಟ್ಕೊಂಡು ಆ ಪ್ಯಾತು ಇದು ಆ ಕ್ರೌರ್ಯ ಇದು ನೋವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ, ನಿಜವಾಗ್ಲೂ ಸೂಪರ್. ಈ ವಿಶ್ವ ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಕಾಶಿನಾಥ್ ಸರ್ ಬಗ್ಗೆ ಒಂದೆರಡು ಮಾತುಗಳು. ನೀವು ನಿಮ್ಮ ಕೆರಿಯರ್ ಶುರು ಮಾಡಿದಾಗ ಅವರ ಸಪೋರ್ಟ್ ನಿಮ್ಗೆ ಹೇಗಿತ್ತು, ನಿಮ್ಮಿಬ್ಬರ ಒಡನಾಟದ ಬಗ್ಗೆ? ಅಯ್ಯೋ ಅದನ್ನ ಹೇಳಿದ್ರೆ ಇವತ್ತೆಲ್ಲ ಹೇಳ್ಬೇಕು ನಾನು. ಡೇ ಒಂದಿಂದ ಅಷ್ಟಿದೆ ನನ್ನ ಹತ್ರ ಅವ್ರದ್ದು ವಿಷಯಗಳು. ಅದೊಂದು ಅದ್ಭುತವಾದ ಹೇಳದ್ನಲ್ಲ, ಎಂತ ಕ್ಯಾರೆಕ್ಟರ್, ಒಬ್ಬರೇ ಕೂತ್ಕೊಂಡು ಬಾ ಏನ್ ಹೇಳ್ತೀಯ ಹಾಕ್ತೀಯ ಆಸಿಡ್ ಹಾಕುವಂತ ಅಂತ ಕ್ಯಾರೆಕ್ಟರ್ ಅವರು. ಆಮೇಲೆ ಅವರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದ್ರೆ ತಾಳ್ಮೆ. ನಾವೆಲ್ಲ ಹೇಳ್ತೀವಲ್ಲ ಹಾಲಿವುಡ್ ಅಲ್ಲಿ ಆತರ ಪ್ಲಾನಿಂಗ್ ಮಾಡ್ತಾರೆ, ಈ ತರ ಪ್ಲಾನಿಂಗ್ ಮಾಡ್ತಾರೆ ಅಂತ. ನಾವು ನಿಜವಾಗ್ಲೂ ಅದನ್ನ ಅವ್ರು ಕಲ್ತಿದ್ದಂದ್ರೆ ಅದೊಂದೇ, ಸ್ಕ್ರಿಪ್ಟ್ 1 year ತಗೊಳ್ಳೋರು, ಆಮೇಲೆ 1 year ಪ್ಲಾನಿಂಗ್ ಮಾಡೋರು. ಅಂದ್ರೆ ಯಾವ ಟೈಮಲ್ಲಿ ಏನ್ ಶೂಟಿಂಗು, ಯಾವ ತರ ಶೂಟಿಂಗು, ಏನೇನ್ ಯೂಸ್ ಮಾಡ್ತೀವಿ, ಒಂದೊಂದು ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯೋರು. ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಎಡಿಟಿಂಗ್ ಮಾಡಿದಿರ, ಸ್ಕ್ರಿಪ್ಟ್ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ, ಅದು ಎಷ್ಟು ಕ್ರ್ಯಾಕ್ ಮಾಡಬೇಕು, ಎಷ್ಟಿದ್ರೆ ಚೆನ್ನಾಗಿರುತ್ತೆ, ಪ್ರತಿಯೊಂದು ಶಾರ್ಟ್ನು ಕೂಡ ಪ್ರತಿಯೊಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು. ಒಂದೊಂದು ಶಾರ್ಟ್ನು ಕೂಡ ಅವ್ರು ಹೇಳ್ತೀನಿ, ನಾನು ಹೇಳ್ಕೊಡಲ್ಲ, ನೀನ್ ತಾಕತ್ತಿದ್ರೆ ಕಲ್ತ್ಕೊ ನೀನು ಅಂತ. ಅಲ್ಲಿ ಹೇಳ್ಕೊಡೋದೇನು, ಅವ್ರ ಜೊತೆ ಕೂತ್ರೇನೆ ಅಷ್ಟು ತಲೆ ಒಳಗೆ ಬರೋದು, ಹಂಗ್ ಬರೋದು. ಅವ್ರ ಜೊತೆ ಅವ್ರ ಮುಂದೆ ಕೂತ್ರೆ ನನ್ನ ಪ್ರಪಂಚನೇ ಕೂತಂಗ, ಅವ್ರ ಮುಂದೆ ಕೂತಾಗ ಅವ್ರನ್ನ ಒಪ್ಸಿದ್ರೆ ಸಾಕು ನನಗೆ. ಆ ತರ ಒಂದು ನಮ್ ಸಂಬಂಧ ಅವ್ರ ಜೊತೆಲಿ ತುಂಬಾ ಏನ್ ಹೇಳಿ, ಅದು ಅಂತ ಗುರುಕುಲಗಳು ಬೇಕು ಇವಾಗ ಇಂಡಸ್ಟ್ರಿಗೆ. ಆ ತರ ಗುರುಕುಲ ಇದೆಯಲ್ಲ, ಅಲ್ಲಿ ನಾವು ಬರೀ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ನಾವೇ ಆರ್ಟ್ ಡೈರೆಕ್ಟರ್, ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋದು. ಅಂದ್ರೆ ಅಂತ ಒಂದು ಗುರುಕುಲ ಅದು. ಅದಕ್ಕೆ ನೋಡಿ ಎಂತೆಂತವ್ರು ಬಂದ್ರೆ ಅಲ್ಲಿಂದ, ದೇಸಾಯಿ ಅವರು, ಮನೋಹರ್ ಅವರು, ಸುರೇಶ್ ಹೆಬ್ಳಿಕರ್ ಅವರು, ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಅಂತ ಅದ್ಭುತ, ಎದ್ದು ಕ್ಲಾಪ್ಸ್ ಹೊಡೆದ್ಬಿಡಿ ಅಂತ ಪಿಕ್ಚರ್. ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಹಾರರ್ ಸಿನಿಮಾ ಮಾಡಿದವರು. ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್, ಕಾಮಿಡಿ. ಆಮೇಲೆ ಅನುಭವ ಮರೆಯಕ್ ಸಾಧ್ಯನ ಯಾರ ಕೈಲಾರ? ಗ್ರೇಟ್ ನಿಜವಾಳು. ಆ ತರ ಒಬ್ರು ತನ್ನನ್ನು ತಾನೇ ಹೀರೋ ಆಗಿ, ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಇಟ್ಕೊಟ್ಟು ಏನ್ ಹೇಳಿ, ಇಡೀ ಇಂಡಸ್ಟ್ರಿ ಬೇರೆ ಇದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು. ಆ ತರ ಈ ಡೈರೆಕ್ಷನ್ ಏನ್ ಇಂಟ್ರೆಸ್ಟ್ ಇಲ್ಲನಪ್ಪ, ನೀವು ಟ್ರೈನ್ ಮಾಡಿದ್ರೆ ಅವರು ಆಗ್ಬಹುದು. ಇರ್ಬೇಕಲ್ಲ, ನಿನ್ ಒಳಗಡೆ ಬ್ಲಡ್ ಅಲ್ಲೇ ಇರ್ಬೇಕಲ್ಲ ಅದು. ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಅಂತ, ಬಟ್ ನಂಗೆ ಅಷ್ಟು ಏನು ಗೊತ್ತಿಲ್ಲ, ಡೈರೆಕ್ಷನ್ ಮೇಲೆ ಅಷ್ಟು ಬಂದಿಲ್ಲ, ಆಕ್ಟಿಂಗ್ ಮೇಲೆ ಬಂದಷ್ಟು. ಇಲ್ಲಪ್ಪ, ಬಾಳ್ ನಿಜವಾಳ ಆಕ್ಟರ್ ಆಗಿ ಎಕ್ಸ್ಟ್ರಾಡಿನರಿ. ನೀನ್ ಅಷ್ಟು ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಖಂಡಿತ ಅದನ್ನೇ ಮಾಡು. ಒಳ್ಳೇದಾಗ್ಲಿ ನೀವೆಲ್ಲರಿಗೂ. ಥ್ಯಾಂಕ್ ಯು. ಏನ್ ಹೇಳಿ, ಚಿಕ್ಕಂದಿನಿಂದ ನನ್ನನ್ನ ಯಾವಾಗಲೂ ಸಪೋರ್ಟಿವ್ ಆಗಿ ಅವ್ರು ಇದು ಮಾಡಿದಾರೆ. ಅದು ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ. ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬಾ ಇರೋರು, ಕ್ರಿಕೆಟ್ ಎಲ್ಲ ಆಡ್ತಿದ್ರು. ಕ್ರಿಕೆಟ್ ಎಲ್ಲ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬಾ ಚಿಕ್ಕವನು, ನನ್ನ ನಾರ್ಮಲಿ ಸೇರ್ಸ್ಕೊಂತಿರ್ಲಿಲ್ಲ. ಒಂದ್ ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಅಪ್ಪ, ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ, ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಪ್ಪ ಏನಾಯ್ತು ಅಂತ ಕೇಳ್ತಾರೆ, ಹಿಂಗೆ ಸೇರ್ಸ್ಕೊಂಡಿಲ್ಲ ಕ್ರಿಕೆಟ್ಗೆ ಅಂತ. ಓ ಅಂತ ಅಳ್ತೀನಿ. ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ, ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ. ತಕ್ಷಣ ಉಪ್ಪಿ ಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ನೋಡ್ಬಿಟ್ಟು, ಯಾಕೋ ನನ್ನ ಆಡ್ಸ್ಕೊಳಲ್ಲ, ಆಡ್ಸೋ ನನ್ನ ಅಂತೇಳಿ ಆ ಟೀಮಲ್ಲಿ ನನ್ನನ್ನ ಆ ಟೀಮಲ್ಲಿ ಮತ್ತೆ ಆಡ್ಸಿ ಇದ್ ಮಾಡಿ ಅವ್ರು ಹೊರಡ್ತಾರೆ. ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿ ಸರ್ ನೋಡಿದಂತ ಒಂದು ನೆನಪು. ಸೊ ಅಲ್ಲಿಂದ ನೋಡ್ತಾನೆ ಇರಲಿಲ್ಲ, ಬರೀ ಆಟ ಆಡ್ಕೊಂಡಿರೋರು. 20 ಜನ ಬರೋರು ಹೋಗೋರು, ಇವ್ರು ಪಾಡಿಗೆ ಇವ್ರು ಕೆಳಗಡೆ ಆಟ ಆಡ್ತಾರೆ. ನಾವ್ ಹಿಂಗ್ ಹಿಡ್ಕೊಬೇಕು ಇವ್ರು ಮದರ್ಸೆಗೆ, ಅಭಿ ಅಂದ್ರೆ ಬಿಡಿ ಆಗ್ತಾರೆ. ತುಂಬಾ ಚಿಕ್ಕವನು ಅವಾಗ. ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗ್ಲಿ, ನನ್ನ ಬಗ್ಗೆ ಆಗ್ಲಿ ಅಷ್ಟು ಪ್ರೀತಿಯಾಗಿ ನಮ್ಮ ಇಷ್ಟು ಮಾತುಗಳನ್ನ ಆಡಿ ನಮ್ಮ ಟ್ರೈನರ್ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ ಯಾವಾಗ ನನ್ನ ಮೇಲೆ ಹೀಗೆ ಇರಲಿ. ಪಿಕ್ಚರ್ ಬಗ್ಗೆ ಅಂದ್ರೆ ದೇವನಿಂದನೂ ಅವ್ರದೇ ಸಹಕಾರ. ಅವರೇ ನಮ್ಮ ಶೂಟಿಂಗ್ ಬಂದು ನಮ್ದು ಬೆಂಗಳೂರಲ್ಲಿ, ಮದ್ದೂರು, ಮತ್ತೆ ವಾರಣಾಸಿ, ಋಷಿಕೇಶ್, ಹರಿದ್ವಾರ್, ದೂರ ಅಂದ್ರೆ ನಾರ್ತ್ ಸೈಡ್ ಎಲ್ಲ ಸ್ವಲ್ಪ ಮಾಡಿ, ಕೋಲಾರ ಒಂದು ಹಳೆ ಟೆಂಪಲ್ ಅಲ್ಲಿ ಮಾಡಿದ್ವಿ. ಟೆಂಪಲ್ ತುಂಬಾ ಒಂದು 500 ವರ್ಷದ ಹಳೆ ಟೆಂಪಲ್ ಅಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಸಾರದೆ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸ್ಸಿಂಗ್ ಇರೋದು. ಅವರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದೆ ಅಂದ್ರೆ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲರಿಗೂ ಮೈನ್ ಮುಖ್ಯ. ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು. ನಾನು ಕೇಳ್ಕೊಳ್ಳೋದೊಂದೇ, ನನ್ನ ಬ್ಯಾನರ್ ಅಲ್ಲಿ ಮೊದಲನೇ ಪಿಕ್ಚರ್ ಇದು.
ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಪರ್ಮನೆಂಟ್ ಉಳ್ಕೋಬೇಕು, ಮುಂದೆ ಮಾಡಬೇಕು ಅನ್ನೋದಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು. ತುಂಬಾ ಆನೆಸ್ಟ್ ಆಗಿ ಮಾಡಿದ್ದೇವೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು, ಪ್ರತಾಪ್ ಸಾರು ಎಲ್ಲ. ಪ್ರತಿಯೊಂದು ಸೀನು ಚೆನ್ನಾಗಿದೆ. ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅದನ್ನ ಹೇಳೋದಲ್ಲ, ಎಲ್ಲ ಥಿಯೇಟರ್ಗೆ ಹೋಗಿ ನೋಡಿ ಎಲ್ರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಹೆಚ್ಚಿಗೆ ನಾನು ಮಾತಾಡೋಲ್ಲ. ಉಪೇಂದ್ರ ಸರ್ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ. ಅಲ್ಲಿ ಕುತ್ಕೊಂಡ ತಕ್ಷಣ ನಂಗೆಲ್ಲ ಅಲ್ಲೇ ಗೂಸ್ಬಂಪ್ಸ್ ಬರ್ತಾ ಇತ್ತು ಸರ್ ಜೊತೆ. ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದಾರೆ ಅವರು, ಸಿನಿಮಾ ಬಗ್ಗೆ ಹೇಳಿದಾರಲ್ಲ. ಸೊ ಅಂದ್ರೆ ನೋಡಾದ್ಮೇಲೆ ನಮ್ ಪಕ್ಕದಲ್ಲಿ ಕುತ್ಕೊಂಡು ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಸರ್ನ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ್ದೆ, ಆಡಿಯೋ ಲಾಂಚಿಗೆ ಬಂದಿದ್ರು ಸರ್ ರವಿ ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ. ಸೊ ಅವತ್ತು ನೋಡಿದ್ದು. ಸೊ ಇವಾಗ ಮತ್ತೆ ನನ್ನ ಸಿನಿಮಾಗೆ ಬಂದು ಅವ್ರ ಸಪೋರ್ಟ್ ಇರೋದ್ರಿಂದ ಸೊ ತುಂಬಾನೇ ಖುಷಿ ಇದೆ ಸರ್. ಯಾಕಂದ್ರೆ ನಿಮ್ ಸಿನಿಮಾನ ನೋಡಿ ಬೆಳೆದವರು. ಸೊ ಇವತ್ತು ನಮ್ ಸಿನಿಮಾಗ್ ಬಂದಿರೋದು ಒಂದು ಆನೆ ಬಲ ಅಲ್ಲ, 100 ಆನೆ ಬಲ ಬಂದಂಗಿದೆ. ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹಾಗೆ ಉಪೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಉಪೇಂದ್ರ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಆಕ್ಚುಲಿ ಅವ್ರನ್ನ ನೋಡ್ತಿದ್ರೇನೆ ಅವ್ರು ಮಾತಾಡೋದ್ ಕೇಳಿಸ್ಕೊಳಕ್ಕೆ ಚಂದ ಅಂತಾರ. ಇವ್ರು ಮಾತಾಡಿ ಒಂದ್ ಅರ್ಧ ಗಂಟೆ ಏನ್ ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳಕ್ ಸ್ವಲ್ಪ ಟೈಮ್. ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್. ಇಲ್ಲ ಜನರಲ್ ಆಗಿ ಇಲ್ಲಿ ಹೇಳ್ತಿಲ್ಲ, ಜನರಲ್ ನೀವು ಇಂಟರ್ವ್ಯೂ ಎಲ್ಲ ನೋಡ್ತಿರ್ಬೇಕಂದ್ರೆ ಈ ಸಿನಿಮಾ ಸರ್ ಯೂಶಲಿ ಒಬ್ಬ ಆರ್ಟಿಸ್ಟ್ಗೆ 2 ವಿಷಯ ತುಂಬಾ ಖುಷಿ ಕೊಡುತ್ತೆ ಸರ್. ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ತಾಗ, ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ತಾಗ. ಈ ಸಿನಿಮಾ ನನ್ಗೆ ಒಳ್ಳೆ ಪಾತ್ರನೂ ಸಿಕ್ತು, ಪೇಮೆಂಟು ಚೆನ್ನಾಗಿ ಸಿಕ್ತು. ಸೊ ನಮ್ ತಾಯಿಗೆ ಹೇಳಿದಾಗ ಆಕ್ಚುಲಿ ತಬಿ ಮುಂಚೆನೆ ಕ್ಲಿಯರ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್. ನಾನ್ ಮನೇಲಿ ಹೇಳಿದೆ ಸರ್, ಈ ತರ ಪಾತ್ರ ಮಾಡ್ತಾ ಇದ್ದೀನಿ, ಒಳ್ಳೆ ಪೇಮೆಂಟ್ ಸಿಕ್ತು ಅಂತ. ಖುಷಿ ಪಟ್ಟಿಲ್ಲ ನಮ್ ತಾಯಿ. ಆಮೇಲೆ ಈಗ ಯೂಶಲಿ ಆಡಿಯನ್ಸ್ ಹೆಂಗ್ ಇಷ್ಟಪಡೋದು ಅಂದ್ರೆ, ನೀನ್ ಪಾತ್ರ ಮಾಡಿದ್ಯಾ ಒಂದು ಆ ಖುಷಿ ಪಡ್ತಾರಲ್ಲ ಆ ಮನೆಯವ್ರಿಗೆ, ಅದೊಂದು ನನ್ಗೆ ಇಷ್ಟು ಕಾಸು ಬಂತು ಅನ್ನೋದು ಖುಷಿ ಕೊಡಲ್ಲ. ಜನರು ಮಾತಾಡುವಾಗ ಅದೊಂದು ಖುಷಿನೇ ಬೇರೆ ತರ. ಸೊ ನೀವು ಒಂದ್ ಮಾತು ಹೇಳಿದ್ರಿ, ದುಬೈದು ಪ್ರೀಮಿಯರ್ ಆದ್ಮೇಲೆ ಇದಕ್ಕೆ ತುಂಬಾ ಜನ ಪ್ರೊಡ್ಯೂಸರ್ ಪಾತ್ರ ಕೊಡ್ತಾರೆ, ಕಾಸು ಕೊಡಲ್ಲ, ಹೊಗಳ್ತಾರೆ ಖುಷಿ ಪಡಿ ಅಂತ. ಸೊ ಅಲ್ಲಿ ನೀವೊಂದ್ ಮಾತು ಹೇಳ್ತೀರಾ ಸರ್, ಅಭಿ ಬಗ್ಗೆ ಆಗಿರ್ಬೋದು, ನನ್ ಬಗ್ಗೆ ಆಗಿರ್ಬೋದು. ನಮ್ ತಾಯಿ 100 ಸರಿ ನೀವ್ ಹೇಳಿರೋ ಮಾತು, ಚೆನ್ನಾಗ್ ಕಾಣಿಸ್ತೀರಾ, ಚೆನ್ನಾಗ್ ಮಾಡಿದೀರಾ ಅಂತ. ಸರ್ ನನ್ಗದೊಂಥರ ಲೈಫ್ ಟೈಮ್ ಮೆಮೊರಿ ಸರ್. ಲೈಕ್ ನನಗೆ ದುಡ್ಡು ಅದಕ್ಕಿಂತ ನಮ್ ತಾಯಿ ಮುಗ್ದಲ್ಲ ಒಂದು ಖುಷಿ ಇತ್ತಲ್ಲ ಸರ್. ಸೊ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ನನ್ನ ಒಂದೇ ಒಂದು ಆಸೆ ಸರ್, ನಿಮ್ ಡೈರೆಕ್ಷನ್ ಒಂದು ಸಣ್ಣ ಪಾತ್ರ ಮಾಡ್ಬೇಕು ನನಗೆ. ಖಂಡಿತಪ್ಪ, ಅಯ್ಯೋ ಖಂಡಿತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಅಭಿಮನ್ಯು ಅವ್ರಿಗೆ, ಪ್ರಶಾಂತ್ ಅವ್ರಿಗೆ, ಅಪೂರ್ವ ಅವ್ರಿಗೆ ನೀವು ಡೈರೆಕ್ಟ್ ಮಾಡಿದ್ರೆ ಯಾವ ತರ ಪಾತ್ರ ಕೊಡ್ಬೋದು ಸರ್ ನೀವು? ಅದೇ ಇದನ್ನ ನೋಡ್ರ ಮೇಲೆ ಇವಾಗ ಏನೇನೋ ಅನ್ನಿಸ್ತಾ ಇದೆ. ಈ ತರ ಈ ಸಿನಿಮಾ ನೋಡ್ಲಿ, ಚೆನ್ನಾಗಾಗ್ಲಿ. ನೀವು ಡೇಟ್ ಕೊಡ್ತೀರಾ ನೋಡೋಣ. ನೆಕ್ಸ್ಟ್ ಅಷ್ಟು ಬಿಸಿ ಆಗ್ಬಿಟ್ಟು ತಮಿಳು ತೆಲುಗೆಲ್ಲ ಹೋಗ್ಬಿಟ್ರೆ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಏನಾಗಿರ್ಬೇಕು? ಮಂಜುನಾಥ್ ಅವರು ಹೇಳದ್ನಲ್ಲ, 7 ಕೋಟಿ ಇರೋದು 70 ಕೋಟಿ ಆಗಿದೆ ನೆಕ್ಸ್ಟ್ ಪ್ರೊಡಕ್ಷನ್. 100 crore ಕ್ಲಬ್ ಟಚ್ ಆಗುತ್ತೆ ಡೈರೆಕ್ಟರ್. ಸರ್ ಉಪೇಂದ್ರ ಸರ್ ಬಗ್ಗೆ ಮಾತಾಡೋದಕ್ಕೆ ನಾನು ಅಂತ ದೊಡ್ಡ ಇವನಲ್ಲ. ಯಾಕಂದ್ರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳಕ್ಕೂ ಮುಂಚೆ ಅವ್ರು ಇಡೀ ಪ್ರಪಂಚನೇ ತಿಳ್ದು ನೋಡಂಗ್ ಮಾಡಿದಂತವ್ರು. ಸೊ ಅದರಿಂದ ದೇವನಿಂದ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ. ಆದ್ರಿಂದ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಚಿತ್ರತಂಡದ ಪರವಾಗಿ, ನನ್ನ ಪರವಾಗಿ ಕೊನೆವರೆಗೂ ಅವ್ರಿಗೆ ಚಿರಋಣಿಯಾಗಿ ಇರ್ತೀವಿ ಅಂತ ಹೇಳಕ್ ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಇವತ್ತೇ ಒಂದು ಬ್ಯಾನರ್ ಅಲ್ಲಿ ನನ್ನ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರೋ ಕಾರಣನೇ ನಮ್ಮ ನಿರ್ಮಾಪಕರು. ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸರ್. ತಮಗೂ ಕೂಡ. ಮತ್ತೆ ಈ ಸಿನಿಮಾದಲ್ಲಿ ಪ್ರತಾಪ್ ಸರ್ ಒಂದ್ಸಲ ಸಿಕ್ಬಿಟ್ಟು ಹೇಳಿದ್ರು, ನಾನು ಅಭಿ ತುಂಬಾ ಕ್ಲೋಸ್ ಅಂತ. ಅದಕ್ಕೆ ಬಂದಿದ್ದ ಸರ್, ನಿಮ್ಗೆ ದುಶ್ಮನ್ ಮಾಡ್ಬಿಡ್ತೀನಿ ಇದ್ರಲ್ಲಿ, ಸಿನಿಮಾ ಮಾಡ್ಬಿಡ ಅವ್ರು ಹೀರೋ ನೀವು ವಿಲನ್ ಅಂತೆ. ಸೊ ಒಪ್ಕೊಂಡ್ರು. ಈ ಒಂದು ಸಿನಿಮಾ ಮಾಡುವಾಗ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಶೂಟಿಂಗ್ ಔಟ್ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡುವಾಗ ಒಂದು ಚಾಲೆಂಜಿಂಗ್ ಇರುತ್ತೆ.